ಪ್ರೈಸ್ ದ ಲಾರ್ಡ್. ಚಿಂತಿಸಬೇಡಿರಿ, ದುಃಖ ಪಡಬೇಡಿರಿ. ನಿಮ್ಮ ಸಂಬಂಧಿಕರು ನಿಮ್ಮನ್ನು ಬಹಿಷ್ಕರಿಸಿ ಹೊರಗಡೆ ಹಾಕಿರಬಹುದು, ಅವಮಾನಿಸಿರಬಹುದು. ಲೋಕವೇ ನಿಮ್ಮನ್ನು ಹುಚ್ಚನಂತೆ ನೋಡಬಹುದು. ನೀವು ಏನಿಲ್ಲದವರಾಗಿ ಒಬ್ಬಂಟಿಗರಾಗಿ ಲೋಕದಲ್ಲಿ ಜೀವಿಸುತ್ತಿರಬಹುದು. ಆದರೆ ಸರ್ವಶಕ್ತನಾದ ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ನಿಮ್ಮ ಸ್ಥಿತಿಯನ್ನೇ ಬದಲಾಯಿಸುವವನಾಗಿದ್ದಾನೆ. ಇದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದ ಗ್ರಂಥ 66ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಯೆಹೋವನ ಮಾತಿಗೆ ಭಯಪಡುವವರೇ ಆತನ ಮಾತನ್ನು ಕೇಳಿರಿ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳು ಯೆಹೋವನು ಮಹಿಮೆ ಪಡಲಿ, ನಿಮಗಾಗುವ ಉತ್ಸಾಹವನ್ನು ನೋಡೋಣ ಎಂದು ಹೇಳಿದ್ದಾರಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಿಮ್ಮನ್ನು ದ್ವೇಷಿಸಿ ಬಹಿಷ್ಕರಿಸಿದ ನಿಮ್ಮ ಸಂಬಂಧಿಗಳೇ ನಿಮ್ಮ ಒಂದು ಉತ್ಸಾಹವನ್ನು ನೋಡಿ ದೇವರನ್ನು ಗಣಪಡಿಸುವವರಾಗಿದ್ದಾರೆ. ದೇವರು ಆ ರೀತಿಯಾಗಿ ನಿಮ್ಮ ಸ್ಥಿತಿಯನ್ನೇ ಬದಲಾಯಿಸುವವರಾಗಿದ್ದಾರೆ. ನೀವು ದೇವರಿಗೆ ಭಯಪಟ್ಟು ನೀತಿವಂತರಾಗಿ ಪರಿಶುದ್ಧರಾಗಿ ನೀವು ನಡೆಯುವಾಗಲೇ ದೇವರು ನಿಮ್ಮನ್ನು ನಡೆಸಿ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ನಿಲ್ಲಿಸುವವರಾಗಿದ್ದಾರೆ. ಅವರು ನೋಡಿ ಭಯಪಡಬೇಡಿರಿ, ಹೆದರಬೇಡಿರಿ, ಚಿಂತಿಸಬೇಡಿರಿ. ದೇವರು ನಿಮ್ಮ ಜೊತೆಯಲ್ಲಿ